ನಮಸ್ಕಾರ ಎಲ್ರಿಗೂ ಕನ್ನಡ ಫಿಟ್ನೆಸ್ಗೆ ಸ್ವಾಗತ. ಇದು ಇವತ್ತಿನ ಕರೆಂಟ್ ಬಾಡಿ ವೇಟ್ 61 ಇದೆ. ಬನ್ನಿ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮಾಡ್ತಾ ಇರೋದು ಕೇಬಲ್ ಫ್ಲೈ ಮಾಡ್ತಾ ಇದ್ದೀನಿ. ಒನ್ ಆಫ್ ಮೈ ಬೆಸ್ಟ್ ಆ್ಯಂಡ್ ಫೇವ್ರೆಟ್ ಎಕ್ಸಸೈಸ್ ಇನ್ ಚೆಸ್ಟ್. ತುಂಬ ದಿನ ಆದಮೇಲೆ ಜಿಮ್ಮಿಗೆ ಬಂದಿದ್ದೆ. ಐ ಗೆಸ್ 3 months ಆದಮೇಲೆ. ಸೊ ಅದಕ್ಕೆ ಎಲ್ಲ ವರ್ಕೌಟ್ ಇರಲಿ ಅಂತ ಲೈಟಾಗಿ ಎಲ್ಲ ವರ್ಕೌಟ್ ಮಾಡಿದ್ದೀನಿ. ಫಸ್ಟ್ ಮಾಡ್ತಾ ಇರೋದು ಟ್ರೈಸೆಪ್ ಪುಷ್ ಡೌನ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸೆಕೆಂಡ್ ಬೈಸೆಪ್ಸ್ ಕರ್ಲ್ಸ್ ಮಾಡಿರೋದು ಮಷೀನಲ್ಲಿ. ಸೊ ನನ್ನ ಮಸಲಲ್ಲಿ ತುಂಬಾ ಲಾಸ್ ಇದೆ, ಲೈಕ್ ಕ್ವಾಲಿಟಿ ಮಸಲ್ಸ್ ಕಾಣ್ತಾ ಇಲ್ಲ. ಬಿಕಾಸ್ ತುಂಬ ಗ್ಯಾಪ್ ಆಗಿದೆ 4 to 5 months. ಬಿಕಾಸ್ ಒಂದು ಕೈ ಫ್ರ್ಯಾಕ್ಚರ್ ಆದ ರೀಸನಿಂದ ಜಿಮ್ ಬಿಟ್ಟಿದ್ದೆ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ಫೇವ್ರೆಟ್ ಎಕ್ಸಸೈಸ್, ಬ್ಯಾಕಲ್ಲಿ ಹಾರಿಜಾಂಟಲ್ ಮೂವಲ್ಲಿ ಮಾಡ್ತಾ ಇರೋದು. ಸೊ ನಾನು ಬ್ಯಾಕ್ ವರ್ಕೌಟ್ ಮಾಡುವಾಗ ನಾನು ಮೋಸ್ಟ್ ಆಫ್ ದ ಟೈಮ್ ಯೂಸ್ ಮಾಡೋದು ಇದೇ ಎಕ್ಸಸೈಸ್. ಒಂದು ವರ್ಟಿಕಲಲ್ಲಿ, ಇನ್ನೊಂದು ಹಾರಿಜಾಂಟಲ್ಲಿ ಯೂಸ್ ಮಾಡ್ತೇನೆ. ಸೊ ಇವತ್ತಿಂದ ಪರ್ಟಿಕ್ಯುಲರ್ ಆಗಿ ನಾನು ಸೈಕಾಗಿ ವರ್ಕೌಟ್ ಪ್ಲ್ಯಾನ್ ಮತ್ತು ಡಯಟ್ ಪ್ಲ್ಯಾನನ್ನು ಫಾಲೋ ಮಾಡಬೇಕಂತ ಇದ್ದೀನಿ. ಹಾಗೆ ಕಂಟಿನ್ಯೂ ಆಗಿ ವೀಡಿಯೋನ ಅಪ್ಲೋಡ್ ಮಾಡಬೇಕಂತ ಇದ್ದೀನಿ. ಸೊ ತುಂಬ ದಿನ ಆದಮೇಲೆ ನನ್ನ ಬಾಡಿ ನಾನೇ ನೋಡ್ಕೊಳ್ತಾ ಇರೋದು ಇವಾಗ ಜಿಮ್ನ ಮಿರರಲ್ಲಿ. ಸೊ ಹೇಗಿದೆ ಕಂಡೀಷನ್ ಅಂತ ಇದು ನೀವು ನೋಡ್ಬೋದು. ಡೇ 1 ನನ್ನ ಬಾಡಿ ಕಂಡೀಷನ್ ಈ ಥರ ಇದೆ. ಸೊ ನನಗೆ ಇಷ್ಟವಾದ, ನನಗೆ ಗೊತ್ತಿರೋ 1% ಪೋಸಸ್ನ ನಾನು ಟ್ರೈ ಮಾಡ್ತಾ ಇರೋದು. ಇನ್ನೂ ಚೆನ್ನಾಗಿ ಮಾಡಬೇಕು, ಪೋಸಸ್ನೆಲ್ಲ ಕಲಿಬೇಕು. ಕಾಂಪಿಟೇಷನ್ಗೆ ಅಂತಲ್ಲ, ನನಗೋಸ್ಕರ, ನನ್ನ ಖುಷಿಗೋಸ್ಕರ ಅಷ್ಟೇ. ಅದಾದಮೇಲೆ ಇವತ್ತಿಂದ ಕಂಟಿನ್ಯೂ 90 days ತನಕ 5 grams ಎವ್ರಿ ಡೇ ಕ್ರಿಯೇಟಿನ್ನ ತೊಗೊಳ್ಬೇಕು ಅಂತ ಇದ್ದೀನಿ, ಕನ್ಸ್ಯೂಮ್ ಮಾಡಬೇಕಂತ ಇದ್ದೀನಿ. ಇವಾಗ 5 grams ಕ್ರಿಯೇಟ್ನ ವರ್ಕೌಟ್ ಆದಮೇಲೆ ಕಾರ್ಬ್ಸ್ ಜೊತೆ ತೊಗೊಳ್ತೀನಿ. ದಟ್ ಮೀನ್ಸ್ ಬನಾನಾ ಜೊತೆ ತೊಗೊಳ್ತಾ ಇದ್ದೇನೆ. ಸೊ ನಾನು ಯಾಕೆ ಕ್ರಿಯೇಟಿನ್ನ ಬನಾನಾ ಜೊತೆ ಅಂದರೆ ಕಾರ್ಬ್ಸ್ ಜೊತೆ ತೊಗೊಳ್ತೀನಿ ಅಂತ ಹೇಳಿದರೆ, ಇದ್ರ ಅಬ್ಸಾರ್ಪ್ಷನ್ ಲೆವೆಲ್ 100% ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮತ್ತೆ ಸಿಗೋಣ ನಾಳೆ. ನಮಸ್ತೆ, ಬಾಯ್ ಬಾಯ್.